ವೀಕ್ಷಕರೇ, ಭೈರವ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರಿಂದ 26 ಜನ ಹಿಂದೂಗಳ ನರಮೇಧ ಖಂಡಿಸಿ ರಾಜ್ಯದ ಹಲವೆಡೆ ಆಕ್ರೋಶ ಭುಗಿಲೆದ್ದಿದ್ದು, ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಉಗ್ರರ ಹೀನ ಕೃತ್ಯಕ್ಕೆ ಖಂಡನೆ ವ್ಯಕ್ತಪಡಿಸುತ್ತಿವೆ. ಮೋದಿಜಿ ನೀವು ಮುಂದೆ ಸಾಗಿ, ನಾವು ನಿಮ್ಮೊಂದಿಗಿದ್ದೇವೆ. ಮೋದಿಜಿ ನೀವು ಮುಂದೆ ಸಾಗಿ, ಮೋದಿಜಿ ನೀವು ಮುಂದೆ ಸಾಗಿ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣದಲ್ಲಿ ದಿನಾಂಕ 24/4/2025 ಗುರುವಾರ ಬೆಳಗ್ಗೆ 11 ಗಂಟೆಗೆ ರಟ್ಟಿಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಉಗ್ರರು 26 ಜನ ಹಿಂದೂಗಳನ್ನು ಹತ್ಯೆಗೈದಿರುವುದನ್ನು ಖಂಡಿಸಿ ಮೃತರಾದವರಿಗೆ ಮೌನಾಚರಣೆ ಮೂಲಕ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸುವುದರೊಂದಿಗೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಟ್ಟಿಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ದೇವರಾಜ್ ನಾಗಣ್ಣನವರು ನಮ್ಮ ಭೈರವ ನ್ಯೂಸ್ನೊಂದಿಗೆ ಈ ರೀತಿ ಹೇಳಿದ್ರು. ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿರುವುದನ್ನು ಮತ್ತು ನಮ್ಮ ದೇಶವನ್ನು ಅಭಿವೃದ್ಧಿಯತ್ತ ಉನ್ನತ ಸ್ಥಾನಕ್ಕೆ ತಂದಿರುವುದನ್ನು ಸಹಿಸಲಾಗದ ತನ್ನ ದೇಶದ ಜನರಿಗೆ ತಿನ್ನೋಕ್ಕೂ ಅನ್ನವಿಲ್ಲದ ಸ್ಥಿತಿಗೆ ತಂದಿರುವ ಬಿಕಾರಿ ಪಾಕಿಸ್ತಾನ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರಬೇಕು ಎಂಬ ಉದ್ದೇಶದಿಂದ ನೆರೆಯ ರಾಷ್ಟ್ರಪಾಪಿ ಪಾಕಿಸ್ತಾನದಿಂದ ಬಂದ ರಾಕ್ಷಸ ಪ್ರವೃತ್ತಿಯ ಉಗ್ರರು ನಮ್ಮ ದೇಶದ ಹಿಂದೂಗಳು ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದ 26 ಜನ ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿದ್ದಾರೆ. ಈ ಪಾಕಿಸ್ತಾನಿ ಪಾಪಿಗಳಿಗೆ ಧೈರ್ಯವಿದ್ರೆ ನೇರವಾಗಿ ಬಂದು ಹೊಡೆದಾಡಬೇಕು. ಅದನ್ನು ಬಿಟ್ಟು ಕದ್ದು ಮುಚ್ಚಿ ಕಳ್ಳ ಮಾರ್ಗವಾಗಿ ಬಂದು ನಮ್ಮ ಹಿಂದೂಗಳನ್ನ ಕೊಂದಿದ್ದಾರೆ. ಇದು ಹೇಡಿಗಳ ಹೇಯ ಕೃತ್ಯ. ಆದ್ದರಿಂದ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ಮರುಕಳಿಸದಂತೆ ಉಗ್ರ ಕ್ರಮ ಕೈಗೊಳ್ಳಲಿದೆ. ಯಾವ ಕಾರಣಕ್ಕೂ ಈ ಪಾಕಿಸ್ತಾನಿ ಪಾಪಿ ಹೇಡಿ ಉಗ್ರರಿಗೆ ಹೆದರುವುದಿಲ್ಲ. ಉಗ್ರರ ರಕ್ತಪಾತದೊಂದಿಗೆ ಮೃತರ ಆತ್ಮಕ್ಕೆ ಶಾಂತಿ ಕೋರಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೂಗಳನ್ನು ಅಮಾನುಷವಾಗಿ ಬರಬರ ಹತ್ಯೆ ಮಾಡಿರ್ತಕ್ಕಂಥದ್ದು ಖಂಡಿಸಿ ಆ ಒಂದು ಮಡಿದ ನಮ್ಮ ಹಿಂದೂ ಬಾಂಧವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂಥೇಳಿ ಈ ದಿನ ಇಲ್ಲೆಲ್ಲ ಸ್ಟೇಜ್ ಸೇರಿಕೊಂಡ್ವಿ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಕರೆ ಕೊಟ್ಟಾಗ ತಾವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದ್ರಿ. ಈ ಒಂದು ಘಟನೆ ಅಮಾನವೀಯ, ದುರದೃಷ್ಟಕರ. ಹೇಡಿಗಳು ನೇರವಾಗಿ ಬಂದು ಹೊಡಿಲಿಕ್ಕೆ ತಾಕತ್ತಿಲ್ಲದೆ ಇವತ್ತು ಒಂದು ಹೀನ ಕೃತ್ಯದ ಮೂಲಕ ಇವತ್ತು ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಈ ದಾಳಿಯನ್ನು ನಮ್ಮ ಭಾರತ ದೇಶ ಪಕ್ಷಾತೀತವಾಗಿ ಖಂಡಿಸಬೇಕಾಗ್ತದೆ. ಯಾಕಂದರೆ ಯಾವ ಭಾರತೀಯನೂ ಕೂಡ ಇವತ್ತು ಇದರಿಂದ ಯಾವುದೇ ಸಂತೋಷ ಪಡೋ ಅಗತ್ಯ ಇಲ್ಲ. ದೇಶ ಸುಭದ್ರವಾಗಿದೆ. ಕಳೆದ 16 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವ ಸದೃಢ ಭಾರತ ಇವತ್ತು ಹೋಗ್ತಾ ಇದೆ. ಭಾರತ ದೇಶದಲ್ಲಿ ಕೇವಲ ಹಿಂದೂ ಬಾಂಧವರು ಅಷ್ಟೇ ಇಲ್ಲ, ಇವತ್ತು ಎಲ್ಲ ಧರ್ಮೀಯರು. ಭಾರತ ಇವತ್ತು ಐಕ್ಯತೆ ರಾಷ್ಟ್ರ, ಎಲ್ಲ ಜಾತಿ ಮತ ಪಂಥಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ. ಇವತ್ತು ಈ ಮುಸ್ಲಿಮರು ಮಾಡಿರ್ತಕ್ಕಂಥ ಪಾಕಿಸ್ತಾನದ ನೀಚ ಕೃತ್ಯ, ಪಾಕಿಸ್ತಾನದ ಭಯೋತ್ಪಾದಕರು ಮಾಡಿರ್ತಕ್ಕಂಥ ಕೃತ್ಯ ಭಾಳ ಹೇಯ ಕೃತ್ಯ, ನೀಚ ಕೃತ್ಯ. ಇಂಥ ಕೃತ್ಯವನ್ನು ಮಾಡಲಿಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇಲ್ಲ. ಅವರು ಗಂಡಸರು ಅಂತ ಹೇಳಲಿಕ್ಕೆ ಇವತ್ತು ನಾಚಿಕೆ ಆಗ್ತದೆ. ಇಂಥ ಒಂದು ದೇಶದ್ರೋಹಿಗಳನ್ನು ಭಾರತ ದೇಶದ ನಮ್ಮ ಪ್ರಧಾನಿಯವರು ಇವತ್ತು ನಡೋ ರೋಡಲ್ಲಿ ಅವ್ರನ್ನ ಗಲ್ಲಿಗೇರಿಸಬೇಕು, ನಡೋ ರೋಡಲ್ಲಿ ಎನ್ಕೌಂಟರ್ ಮಾಡಿ ಗುಂಡಿಟ್ಟು ಸಾಯಿಸಬೇಕು ಆ ದುಷ್ಟರು ಅನಿಸುತ್ತೆ. ಯಾಕಂದರೆ ತನ್ನ ಹೆಂಡತಿ ಮಕ್ಕಳೊಂದಿಗೆ ಪ್ರವಾಸ, ನಮ್ಮ ಮೊನ್ನೆ ಶಿವಮೊಗ್ಗದ ಮಂಜುನಾಥ್ ಅವರು ಪಲ್ಲವಿ ಮತ್ತು ಅವ್ರ ಮಗ 97% ಬಂತು ಅಂತ ಹೇಳಿ PUCಯಲ್ಲಿ ಮಗನ ರಿಲ್ಯಾಕ್ಸ್ ಆಗಬೇಕು, ಮುಂದೆ ವಿದ್ಯಾಭ್ಯಾಸಕ್ಕೆ ಮತ್ತೊಂದಿಷ್ಟು ಅವನಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದು ರಿಲ್ಯಾಕ್ಸ್ ಮೂಡಿಗೆ ಅಂತೇಳಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋದಾಗ ಅವನನ್ನು ಕೊಂದಿರ್ತಕ್ಕಂಥದ್ದು ಹೇಯ ಕೃತ್ಯ. ಅಂಥ ಒಬ್ಬ ಮಗ ಮತ್ತು ಹೆಂಡತಿ ಅವರ ಒಂದು ಗೋಳಾಟವನ್ನು, ಅವ್ರ ಕಣ್ಣೀರನ್ನು ನೋಡಿದ್ರೆ ಭಾಳ ನೋವು ಅನಿಸುತ್ತೆ, ಖೇದ ಅನಿಸುತ್ತೆ. ಇಂಥ ದುಷ್ಟ ಪಾಪಿಗಳನ್ನು ಹೆಡೆಮುರಿ ಕಟ್ಟಬೇಕು ಅಂತೇಳಿ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರು ತಕ್ಷಣ ಬಂದು ಅಲ್ಲಿ ಏರ್ಪೋರ್ಟ್ನಲ್ಲಿ ಒಂದು ಮೀಟಿಂಗ್ ಮಾಡಿ ತಕ್ಷಣವೇ ಸಹಿತ ಭಾರತದ ರಾಜತಾಂತ್ರಿಕ ಪಾಕಿಸ್ತಾನದೊಂದಿಗೆ ಕಟ್ ಮಾಡಿ ಇನ್ನೇನು ಭಾರತೀಯ ನೆಲಕ್ಕೆ ಏನು ಬರ್ತಾಯಿದ್ರು ಪಾಕಿಸ್ತಾನಿಯರು, ಅವರ ವೀಸಾವನ್ನು ರದ್ದು ಮಾಡಿದರು. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೇವಲ 24 ಗಂಟೆಯಲ್ಲಿ ಈ ದೇಶವನ್ನು ಬಿಟ್ಟು ತೊಲಗಬೇಕು ಅಂತೇಳಿ ಕಟ್ಟಪಡೆ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯ ಇವತ್ತು ಸಂಜೆ ಸರ್ವಪಕ್ಷ ಸಭೆ ಇದೆ. ಇವತ್ತು ಕಾಂಗ್ರೆಸ್, BJP ಅಥವಾ ಇತರ ಯಾವುದೇ ಆಗಲಿ, ಇವತ್ತು ಸಮಾಜವಾದಿ ಆಗಲಿ, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಉದಾಹರಣೆಗೆ ಬಾಂಗ್ಲಾದೇಶಿ ಅಕ್ರಮವಾಗಿ ಬಂದು ಬಾಂಗ್ಲಾದೇಶದಲ್ಲಿ ಮೊನ್ನೆ ವಕ್ಫ್ ಆಸ್ತಿ ವಿವಾದದಲ್ಲಿ ಬಾಂಗ್ಲಾದೇಶದ ಒಂದು ದುಷ್ಟರು ಇವತ್ತು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಬುಗುಲೇಳುವಂಥ ಹಿಂಸಾಚಾರ ಬುಗುಲೇಳುವಂತ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಖ್ಯಮಂತ್ರಿಗಳು ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಮೊದಲು ರಾಷ್ಟ್ರ ನಮ್ಮ ಭಾರತ ದೇಶ, ಮೊದಲು ಹಿಂದೂಗಳು
ಆಮೇಲೆ ಉಳಿದೆಲ್ಲರೂ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಹುಸಂಖ್ಯಾತರಿರ್ತಕ್ಕಂಥ ರಾಷ್ಟ್ರ ಭಾರತ ದೇಶ. ಈ ಭಾರತ ದೇಶದಲ್ಲಿ ಎಲ್ರಿಗೂ ಇವತ್ತು ಭಾರತ ದೇಶ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು, ಇಲ್ಲಿರ್ತಕ್ಕಂಥ ಆಚಾರ ವಿಚಾರಗಳ ಗೌರವಿಸೋರಿಗೆ ಬೆಲೆ ಇದೆ. ಇಲ್ಲಿ ಆಗೋದಿಲ್ಲ ಅಂದರೆ ಪಾಕಿಸ್ತಾನ ಇಲ್ಲ ಬಾಂಗ್ಲಾದೇಶ ಅರಬ್ ಕಂಟ್ರಿಗೆ ಹೋಗ್ಬಿಡಲಿ, ಯಾವನು ಕೇಳೋದಿಲ್ಲ ಇಲ್ಲಿ. ಆದರೆ ಇವತ್ತು ಎಲ್ಲ ಜನಾಂಗದ ಜನರಿಗೂ ನೆಲೆ ಕೊಟ್ಟಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ. ಇದಕ್ಕೆ ಒಂದು ಹಿಂದೆ ನರೇಂದ್ರ ಮೋದಿ ಸರ್ಕಾರ ಇವತ್ತು ಪುಲ್ವಾಮಾ ದಾಳಿ ಇರ್ಬೋದು, ಏರ್ ಸ್ಟ್ರೈಕ್ ಇರ್ಬೋದು, ಇವತ್ತು ಪಾಕಿಸ್ತಾನದ ಒಂದು ನುಗ್ಗಿ ಹೊಡೆದು ಇವತ್ತು ಆ ದೇಶವನ್ನು ಇವತ್ತು ನೇರವಾಗಿ ಹಣಿಯೋದಕ್ಕೆ ರೆಡಿಯಾಗಿದೆ. ಇದು ಈ ಒಂದು ನಿರ್ಧಾರದಲ್ಲಿ ಯಾವುದೇ ಅವರಿಗೆ ಯಾವುದೇ ರೀತಿಯ ಕರುಣೆ ತೋರಿಸದೆ ಆ ರಾಷ್ಟ್ರಕ್ಕೆ ನಾವು ಏನು 26 ಜನ ಕೊಂದಿದ್ದಾರೋ ಅದಕ್ಕೆ ಇವತ್ತು ಆ ಒಂದು 200 ಜನರಾದರೂ ಹೊರಹಾಕಿ ಇವತ್ತು ಭಾರತ ದೇಶ ತಾಕತ್ತನ್ನು ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಸಮರ್ಥರಾಗಿದ್ದಾರೆ. ಆ ಮಡಿದಿರ್ತಕ್ಕಂಥ ಕುಟುಂಬದ ಒಂದು ಪೋಷಕರಿಗೆ, ಅವ್ರ ಮಕ್ಕಳಿಗೆ ಒಂದು ಧೈರ್ಯವನ್ನು ತುಂಬುವ ಶಕ್ತಿ ಆಗಲಿ ಭಗವಂತ ಕರುಣಿಸಲಿ. ಮತ್ತೊಮ್ಮೆ ಆ ಪುಣ್ಯಾತ್ಮರು ಈ ನೆಲದ ಮಣ್ಣಿನಲ್ಲಿ ಹುಟ್ಟು ಬರಲಿ. ಕಾಶ್ಮೀರದಲ್ಲಿ ಪ್ರವಾಸಿಗರದೇ ಇವತ್ತು 4 ಜನ ಪ್ರವಾಸಿಗರು ಹೋದರೆ ಹೊಟ್ಟೆಪಾಡು ನಡೀತಾ ಇತ್ತು. ತಿನ್ನೋ ಕಣ್ಣೀರು ಗತಿ ಇಲ್ಲದಿರುವಂಥ ಪಾಕಿಸ್ತಾನ ನರಿಬುದ್ಧಿ ತೋರಿಸಿದೆ. ಇವತ್ತಿನ ಅಲ್ಲಿಯ ಪ್ರವಾಸೋದ್ಯಮ ಕಳೆದ ಒಂದು 4 ವರ್ಷದಲ್ಲಿ ಕಳೆದ ವರ್ಷದಲ್ಲಿ ಸುಮಾರು 2,46,00,000 ಜನ ಇವತ್ತು ಅಲ್ಲಿ ಪ್ರವಾಸ ಮಾಡಿದ್ದುಂಟು. ಅದರಿಂದ ದೇಶದ ಆರ್ಥಿಕವಾಗಿ ಆದಾಯ ಆಗ್ತಾ ಇತ್ತು. ಅಲ್ಲಿರ್ತಕ್ಕಂಥ ಜನ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಾ ಇತ್ತು. ಇನ್ನೊಂದು ಘೋರ ಕೃತ್ಯ ಅಂತಂದರೆ ಆ ಒಂದು ರಾಜ್ಯದಲ್ಲಿ ಅವ್ರ ಜೊತೆಗೆ ಬರೀ ಪಾಕಿಸ್ತಾನದ 4 ಜನ ಉಗ್ರಗಾಮಿಗಳು ಅಷ್ಟೇ ಬಂದಿಲ್ಲ. ಅಲ್ಲಿರ್ತಕ್ಕಂಥ ಸ್ಥಳೀಯ ಇವತ್ತು ವ್ಯಾಪಾರ ಮಾಡ್ತಕ್ಕಂಥವ್ರು ನರಿಬುದ್ಧಿ ಇರ್ತಕ್ಕಂಥ ಸುಳ್ಳೆ ಮಕ್ಕಳು ಅವ್ರು ಸಹಿತ ಅವ್ರು ಸಾಥ್ ಕೊಟ್ಟು ಯಾವಾಗಲೂ ನಮ್ಮ ಸೈನಿಕರಿಲ್ಲ, ಯಾವ ಹೊತ್ತಿನಲ್ಲಿ ಹೊಡೆದ್ರೆ ಅವರು ಇವತ್ತು ನಮ್ಗೆ ಅನುಕೂಲ ಆಗುತ್ತೆ ನಿಟ್ಟಿನಲ್ಲಿ ಅಮಾನುಷವಾಗಿ ಇವತ್ತು ಅವ್ರು ಬಟ್ಟೆ ಬಿಚ್ಚಿ ಹೊಡೆದಿದ್ದಾರೆ. ಅವ್ರಿಗೆ ಇವತ್ತು ಇಸ್ಲಾಮಿನ ಒಂದು ಬೋಧನೆಯನ್ನು ಕೇಳಿದಾಗ ಭಾರತದ ಪಾಕಿಸ್ತಾನದವರು ಉಗ್ರಗಾಮಿಗಳು ಭಾರತದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇದು ಒಂದ್ಸತಿ ಅಲ್ಲ, 2 ಸತಿ ಅಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ಪಾಕಿಸ್ತಾನದ ಪಾಪಿಗಳು ನಮ್ಮ ದೇಶದ ಮೇಲೆ ದಾಳಿ ಬರ್ತಾ ಇದ್ದಾರೆ. ಯಾಕೆ ಈಗ ಮಾಡ್ತಾ ಇದ್ದಾರೆ ಅಪ್ಪ ಅಂತಂದ್ರೆ ಕೆಲವೊಂದು ಮತಾಂತರು ಅವರಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ಹೀಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲವೊಂದು ಸಮಯದಲ್ಲಿ ದಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು. ಈ ತರ ಮುಂದೊಂದು ದಿನ ಇದು ಏರ್ ಸ್ಟ್ರೈಕ್ ನಡೆಯಂಗಿಲ್ಲ, ಸರ್ಜಿಕಲ್ ಸ್ಟ್ರೈಕ್ ನಡೆಯಂಗಿಲ್ಲ. ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿ ಅವ್ರನ್ನ ಬಡಿತಾರಂತ ನಮಗೆ ವಿಶ್ವಾಸ ಇದೆ. ನರೇಂದ್ರ ಮೋದಿ ಅವರಿಗೆ ನಮಗೆಲ್ಲ ವಿಶ್ವಾಸ ಇದೆ. ಇಂದ ಸುಮ್ಕೆ ಬಿಡಲ್ಲ, ಕಾದು ನೋಡೋ ತಂತ್ರ ಅನುಭವಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ನಮ್ಮ ರಟ್ಟಿಹಳ್ಳಿ ಮತ್ತು ಸುತ್ತಮುತ್ತ ಕರ್ನಾಟಕ ಇರ್ಬೋದು, ಎಲ್ಲರೂ ಮೋದಿ ಅವ್ರ ಬೆಂಬಲವಾಗಿ ನಾವು ನಿಂತ್ಕೋಬೇಕು. ಅವ್ರ ಕೈಯನ್ನು ಬಲಪಡಿಸಬೇಕು. ಮುಂದೆ ಈ ತರ ಘಟನೆ ಆಗದಂತ ನಾವು ಅದೇ ತೋರಿಸೋದನ್ನು ಬಿಟ್ಟು ಎಲ್ಲಾದ್ರೂ ಹೋಗಿ ಕಳ್ಳರಂಗ ವ್ಯವಹಾರಗಳನ್ನು ಮಾಡಿ ಮಾನವಜಿ ಸಂಪೂರ್ಣವಾಗಿ ಅವರು ಬಗ್ಗು ಪಡೆದು ವಿಶ್ವದಲ್ಲೇ ಅವರನ್ನು ಹೊರಗಾಕಿ ಆದಷ್ಟು ಮಟ್ಟಿಗೆ ನಮ್ಮ ದೇಶಕ್ಕೆ ಹೊರ ರಾಷ್ಟ್ರಗಳು ಬೆಂಬಲವನ್ನು ಕೊಡಬೇಕು. ಇವತ್ತು ಅವರು ಮಾಡಿದ ಹತ್ಯೆಯನ್ನ ಎಲ್ಲ ದೇಶಗಳು ಖಂಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತನ್ನು ನಮ್ಗೆ ಏನು ಗೊತ್ತಾಗ್ತದೆ. ಅವರಿಗೆ ಅವರು ಒಬ್ಬರ ಸಾಯ್ತಾರಲ್ಲ, ಅವರ ಇದ್ರಿಗೆ ಅವ್ರ ತಮ್ಮ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ಅಪ್ಪನ ಕೊಲೆ ಮಾಡಿದ್ರೆ ಅವ್ರಿಗೆ ಅವಾಗ ನಾವು ಮಾಡಬೇಕು ಅಂತ ಗೊತ್ತಾಗತ್ತೆ ಅನ್ನೋದನ್ನ ನಮ್ಮ ಮಿಲಿಟರಿ ಅವರು ಅದನ್ನು ಮಾಡ್ಬೇಕು ಕೇಳ್ತಾರ. ಅವ್ರು ಕೊಲೆ ಮಾಡ್ಬಾರ್ದು, ಅವ್ರು ಒಬ್ಬರ ಸಾಯ್ತಾರೆ. ಅವ್ರ ಇದ್ರಿಗೆ ಅವ್ರ ಕುಟುಂಬವನ್ನು ಕೊಂದಾಗ ಗೊತ್ತಾಗತ್ತೆ ಅನ್ನೋಂಥ ಮಾತನ್ನ ನಮ್ಮ ನಿನ್ನೆ ಧಾರವಾಡ ಆಫೀಸ್ ಹೆಣ್ಮಗಳು ಹೇಳಿದ್ರು. ಎಷ್ಟು ಈ ಭಾರತ ದೇಶದ ಇವತ್ತು ನಮ್ಮ ದೇಶದಲ್ಲಿ ಇದ್ದು ನಮ್ಮ ದೇಶದೊಳಗಿರುವಂತ ಎಲ್ಲ ಮುಸಲ್ಮಾನರು ಕೂಡ ಎಲ್ಲರೂ ಕೆಟ್ಟರಲ್ಲ, ಕೆಟ್ಟ ಹುಳಗಳಿಂದ ಎಲ್ಲ ಮುಸಲ್ಮಾನರಿಗೆ ಕೆಟ್ಟ ಹೆಸರು ಬರುವಂತಹ ಸಂದರ್ಭ ಇದಾಗಿದೆ. ಆದ್ರೆ ಇವತ್ತು ಬಹಳ ವೀಕ್ಷಕರೇ, ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್.